ಒಳಮೀಸಲಾತಿ ಜಾರಿಗೆ ಒತ್ತಾಯಿಸಿ ಹೋರಾಟಗಾರರ ಆಕ್ರೋಶ 35 ವರ್ಷಗಳಿಂದ ನಡೆಯುತ್ತಿರುವ ಒಳಮೀಸಲಾತಿ ಹೋರಾಟಕ್ಕೆ ಹೊಸ ಹಂತ 56,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರವೂ ಸರ್ಕಾರ ತಡ ಮಾಡುತ್ತಿದೆ ಎಂದು ಆರೋಪದಲಿತರ ಜನಸಂಖ್ಯೆ 18% ಇದ್ದರೂ 17% ಮೀಸಲಾತಿ ಮಾತ್ರ ಎಂದು ಆಕ್ರೋಶ ಬಾಕಿ ಉಳಿದಿರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವಂತೆ ಒತ್ತಾಯ ಸಣ್ಣ ಸಮುದಾಯಗಳಿಗೆ 1% ಹೆಚ್ಚುವರಿ ಮೀಸಲಾತಿ ನೀಡಬೇಕು ಎಂಬ ಬೇಡಿಕೆ ಮಾರ್ಚ್ 27, 2026ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಘೋಷಣೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಹೋರಾಟಗಾರರು ಭಾಗವಹಿಸುವ ನಿರೀಕ್ಷೆ ಅಲ್ಲದೆ ಮಾರ್ಚ್ 27ರಂದು ಬೃಹತ್ ಸಂಖ್ಯೆಯಲ್ಲಿ ಒಳಮೀಸಲಾತಿ ಹೋರಾಟಗಾರರು ಬೆಂಗಳೂರಿನಲ್ಲಿ ಸೇರಲಿದ್ದಾರೆ. ಅಂದು ಕೂಡ ಒಳಮೀಸಲಾತಿ ಪರವಾದ ತೀರ್ಮಾನ ತೆಗೆದುಕೊಳ್ಳದಿದ್ದರೆ ಹೋರಾಟಗಾರರ ಮುಂದಿನ ಕಠಿಣ ತೀರ್ಮಾನಗಳನ್ನು ಸರ್ಕಾರ ಎದುರಿಸಬೇಕಾಗುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಾರಸಂದ್ರ ಮುನಿಯಪ್ಪ, ನರಸಪ್ಪ ದಂಡೋರ ಹಾಗೂ ಹಲವು ಸಂಘಟನೆಗಳ ಮುಖಂಡರು ಆತ್ಮೀಯ ಪತ್ರಕರ್ತರ ಮಿತ್ರರೇ, ನಮ್ಮ ಸಂಚಾಲಕರಾದಂಥ ಮಾರಸಂದ್ರ ಮುನಿಯಪ್ಪಣ್ಣವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಾವು ದಿಢೀರನೆ KK ಗೆಸ್ಟ್ ಹೌಸ್ನಲ್ಲಿ ಸಭೆ ಸೇರಿ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ. ನಾವು ಸುದೀರ್ಘ 35 ವರ್ಷ ಹೋರಾಟದ ಹಿನ್ನೆಲೆ 1 ತಾಸು 1 ಗಂಟೆಯವರೆಗೆ ಚರ್ಚೆಯನ್ನು ಮಾಡಿ ಮುಂದೆ ಏನು ಮಾಡೋಣ ಅನ್ನೋ ಒಂದು ಆಲೋಚನೆಗೆ ಕನಿಷ್ಠ 38 ಸಂಘಟನೆಗಳ ಒಕ್ಕೂಟದ ಜೊತೆಯಲ್ಲಿ ಮತ್ತು ಸರ್ಕಾರದ ನಡೆಯನ್ನು ನಮಗೂ ಏನಾದರೂ ಮೋಸ ವಂಚನೆ ಮಾಡಿದರೆ, ಯಾಕಂದರೆ ಹಲವಾರು ಸಾರಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರು ಹೇಳೋದೊಂದು ಮಾಡೋದು ಇನ್ನೊಂದು. ಹಾಗೆ ನಾವು ಒಟ್ಟಾರೆ ನಮ್ಮ ಸಂಚಾಲಕರ ಮಾರಸಂದ್ರ ಮುನಿಯಪ್ಪಣ್ಣ ಅವರ ನಾಯಕತ್ವದಲ್ಲಿ ಒಟ್ಟಾರೆ ನಾವೆಲ್ಲರೂ CM ಅವರ 3ನೇ ಮಹಡಿಯಲ್ಲಿ ವಿಧಾನಸೌಧದಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸಮಾಜದ ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಮತ್ತು ಎಲ್ಲರೂ ಕೂಡ ಒಂದು ತಾಸು ಚರ್ಚೆ, ನಿಮ್ಮ ಹೋರಾಟವನ್ನು ಹಿಂಪಡೆಯಿರಿ, ನಾವು ನಿಮ್ಮ ಪರವಾಗಿದ್ದೀವಿ, ಒಳ ಮೀಸಲಾತಿ ಜಾರಿ ಆದ ನಂತರವೇ ಈ ಬ್ಯಾಕ್ಲಾಗ್ ಪೋಸ್ಟ್ಗಳು ತುಂಬುವುದು, ನೋಟಿಫಿಕೇಶನ್ ಜಾರಿ ಮಾಡುವುದು, ಯಾವುದೇ ಒಂದು ಹುದ್ದೆ ಕೂಡ ತುಂಬುವುದಿಲ್ಲ ಅಂತೇಳಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿರೋದ್ರಿಂದ ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ನಾಯಕರಂತ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನು ಬಿಲ್ ಪಾಸ್ ಆಗಿದೆ, ವರ್ಗೀಕರಣ ಜಾರಿಯಾಗಿದೆ, ಆ ವಿಷಯವನ್ನು ನೇರವಾಗಿ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ಮುಖ್ಯಮಂತ್ರಿಯವರಿಗೆ ಪ್ರಶ್ನೆ ಹಾಕಿದ ಸಂದರ್ಭದಲ್ಲಿ ಇಲ್ಲ ನಾನು ನಿಮ್ಮ ಪರವಾಗಿದ್ದೀನಿ, ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡುವುದಿಲ್ಲ, 27ನೇ ತಾರೀಕುವರೆಗೆ ಅವತ್ತು ವಿಶೇಷ ಕ್ಯಾಬಿನೆಟ್ ಇರ್ತದೆ, ನಾನು ಯಾವುದೂ ಕೂಡ ಯಾವ ಸಮುದಾಯ ಕೂಡ ಅನ್ಯಾಯ ಮಾಡುವುದಿಲ್ಲ, ಎಲ್ಲ 101 ಜಾತಿ ಜನಾಂಗಕ್ಕೆ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡುವಂತ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ತದೆ ಅನ್ನೋ ಮಾತನ್ನು ಹೇಳಿದ್ವಿ. ಸೊ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಎಲ್ಲ ಒಂದು ಆತಂಕ ಇದೆ. ಪ್ರತ್ಯೇಕವಾಗಿ ಮಾದಿಗರಿಗೆ 3 ಆಯೋಗಗಳಲ್ಲಿ ಫಸ್ಟ್ ಜಾತಿಯಲ್ಲಿ ಬರುವಂತ ಏನು ಆಯೋಗಗಳು ರಚನೆ ಆಗಿದ್ದಾವೆ, ಹೆಚ್ಚಿನ ನಾಗಮಂಗಸ ಆಯೋಗದಲ್ಲಿ 6% ಇದೆ, ಮಾಧುಸ್ವಾಮಿ ವರದಿಯಲ್ಲಿ ಕೂಡ 6% ಇದೆ ಮಾದಿಗರಿಗೆ, ಮತ್ತು ನಾಗಮಂಗದಾಸ್ ವರದಿ ಹಾಗೂ ಮಾಧುಸ್ವಾಮಿ ವರದಿ, ಈ 3 ವರದಿಗಳಲ್ಲಿ 6% ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಸೊ ಅದರಲ್ಲಿ ಏನಾಗ್ತದೆ, ಇವತ್ತು ರಾಜ್ಯ ಸರ್ಕಾರ 5.5 ಈ ರೀತಿ ಒಳ ಕುತಂತ್ರ ನಡೀತಾ ಇದೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಪ್ರತ್ಯೇಕವಾಗಿ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡ್ಬೇಕಂತೇಳಿ ನಮ್ಮ ಗುರಿ. ಪರಿಶಿಷ್ಟ ಜಾತಿಯಲ್ಲಿ ಬರುವಂತ 101 ಜಾತಿ ಜನಾಂಗಕ್ಕೆ ಮೀಸಲಾತಿ ಸಿಗಬೇಕು. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಮಹಾನ್ ನಾಯಕರು ಅವರ ಆಸೆ ಏನಿತ್ತು, ಶೋಷಿತ ಸಮುದಾಯಗಳು ಮತ್ತು ಅತ್ಯಂತ ಕಟ್ಟೆ ಕೆಡುವ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕಂತೇಳಿ ಅವರು ಕನಸಿತ್ತು, ಅದು ನೆನಸಾಗಬೇಕಾಗಿದೆ.
ಇವತ್ತು ಏನಾದರೂ ಸರ್ಕಾರ ಈ ಮಾದಿಗರ ಹೋರಾಟವನ್ನು ನೋಡಿ ಏನು 12ನೇ ತಾರೀಕು ಕ್ಯಾಬಿನೆಟ್ ಇತ್ತು ಮುಂದಕ್ಕೆ ಹಾಕಿರೋದು ಅದು ಉದ್ದೇಶಪೂರ್ವಕ ಹಾಕಿದ್ರು ಅಥವಾ ಏನು ಯಾವ ಕಾರಣಕ್ಕೆ ಹಾಕಿದ್ರು ಗೊತ್ತಿಲ್ಲ. ಬಟ್ ಒಂದು ಮಾದಿಗರ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದ್ದೀವಿ ನಾವು. 12ನೇ ತಾರೀಕು ಸರಿ ಸುಮಾರು ಪ್ರತಿ ಜಿಲ್ಲೆಯಿಂದ 31 ಜಿಲ್ಲೆಯಿಂದ ಕೂಡ ಸಾವಿರ ಸಂಖ್ಯೆಯಲ್ಲಿ ಕನಿಷ್ಠ 35ರಿಂದ 40,000 ಜನಸಂಖ್ಯೆ ಸೇರಿದ್ದೀವಿ. ಆದ್ರೂ ಒಂದೇ 3-4 ದಿನಗಳ ಒಳಗಡೆ, ಒಂದು ವಾರದ ಒಳಗಡೆ ನಮಗೆ ಸರ್ಕಾರ ಏನಾದರೂ ಮೋಸ ಬೇಸಿದ್ರೆ, ಸರ್ಕಾರ ಉದ್ದೇಶಪೂರ್ವಕವಾಗಿ ಏನಾದರೂ ಬಲಗೋಯಿ ಸಮುದಾಯದ ಸಚಿವರುಗಳ ಮಾತು ಕೇಳಿ ಏನಾದರೂ ಮುಂದಕ್ಕೆ ಹಾಕಿದರೆ ಮುಂದಿನ ದಿನಗಳಲ್ಲಿ 27ನೇ ತಾರೀಕು ಆದ ನಂತರ ನಮ್ಮ ರಾಷ್ಟ್ರ ನಾಯಕರಾದ ಮಂದಾಕೃಷ್ಣ ಮಾದಿಗಣ್ಣ ಅವರು ಕರ್ನಾಟಕ ರಾಜ್ಯದಲ್ಲಿ 1 ವಾರ 1 ತಿಂಗಳ ಇಲ್ಲೇ ಇರ್ತೀನಿ ಅಂತ ಹೇಳಿ KK ಗೆಸ್ಟ್ ಹೌಸ್ ನಲ್ಲಿ ನಮಗೆ ನಮ್ಮ ರಾಜ್ಯ ನಾಯಕರುಗಳಿಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಬೀದರಿಂದ ಇಟ್ಕೊಂಡು ಬೆಂಗಳೂರಿವರೆಗೆ ರಥಯಾತ್ರವನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಸಮುದಾಯವನ್ನು ಜಾಗೃತಿಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಒಂದು ವೇಳೆ SC ಮಾದೇವಪ್ಪ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ G ಪರಮೇಶ್ವರ್ ಆಗಿರ್ಬೋದು ಏನಾದರೂ ಅಡ್ಡಿಪಡಿಸಿದರೆ ನಿನ್ನೆ ನಮ್ಮ ರಾಷ್ಟ್ರೀಯ ನಾಯಕರಾದ ಮಂದಾಕೃಷ್ಣ ಮಾದಿಗಣ್ಣ ಅವರು ನೇರವಾಗಿ AICC ಅಧ್ಯಕ್ಷರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕಾರಣ ಏನಂತಂದ್ರೆ ಅವರು ಅಲ್ಲಿಂದ ಡೈರೆಕ್ಷನ್ ಮಾಡ್ತಾರೆ, ಇಲ್ಲಿ ವಿಳಂಬ ಮಾಡುವ ನೀತಿಯನ್ನು ಅನುಸರಿಸುವುದರಿಂದ ಮುಖ್ಯಮಂತ್ರಿ ಅವರಿಗೆ ನಾವು ಮತ್ತೊಂದು ಸಲ ಮಾದಿಗರು ಇಡೀ ರಾಜ್ಯದಲ್ಲಿ ಜನಸಂಖ್ಯೆ ವಾರ 37,49,000 ಜನಸಂಖ್ಯೆ H1 ವರದಿಯಲ್ಲಿ ಅಂಕಿ ಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿನ 7% ಸಿಗಬೇಕಾಗಿತ್ತು. ಆದರೂ 6% ಕೊಟ್ಟಿದ್ದಾರೆ, ಸಂತೋಷ. 6% ಅಲ್ಲಿ 1%, 0.5% ಕಡಿಮೆ ಇದ್ರೂ ಕೂಡ ನಾವು ಒಪ್ಪೋದಿಲ್ಲ. 6% ಬೇಕೇ ಬೇಕಂತ ಹೇಳಿ ಜನಾಂದೋಲನ ಮಾಡಲಿಕ್ಕೆ ನಮ್ಮ ಸಂಚಾಲಕರಾದಂತ ಮಾನಸೇಂದ್ರ ಮುನಿಯಪ್ಪಣ್ಣ ಅವರ ನಾಯಕತ್ವದಲ್ಲಿ ಒಟ್ಟಾರೆ 38 ಸಂಘಟನೆಗಳ ಒಗ್ಗಟ್ಟಿನಿಂದ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಸರ್ಕಾರದ ವಿರುದ್ಧ ನಾವು ಹೆಂಗೆ ಹೇಳ್ತೀವಿ, ಸರ್ಕಾರದ ಮಾದಿಗರ ಶಕ್ತಿಯನ್ನು ತೋರಿಸಲಿಕ್ಕೆ ನಾವು ಮುಂದಾಗಲಿಕ್ಕೆ ಇವತ್ತು ಪತ್ರಿಕೆಗೋಷ್ಠಿ ಮೂಲಕನೇ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಎಲ್ಲ ಕ್ಯಾಬಿನೆಟ್ ಸಚಿವರುಗಳಿಗೆ ಮನವಿ ಮಾಡ್ತಾ ಇದೀವಿ. ಮೊನ್ನೆ 4 ಜನ ಮಂತ್ರಿಗಳು ನಮ್ಮ ಫ್ರೀಡಂ ಪಾರ್ಕ್ಗೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿ ಡೈರೆಕ್ಷನ್ ಮೇಲೆ ಅಲ್ಲಿಗೆ ಬಂದಿರೋದು. ನಾವು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸಭೆ ಕರೆದರು. ಆ ಸಭೆಯಲ್ಲಿ ನಿರ್ಣಯಗಳು ಏನು ಮಂಡಿಸಿದರೆ ಅದಕ್ಕೆ ತಕ್ಕಂತೆ ನಡ್ಕೊಂಡ್ರೆ ನಾವು ಸ್ವಾಗತಿಸ್ತೀವಿ. ಇಲ್ಲದೆ ಬೆಂಗಳೂರು ನಗರವನ್ನು ದಿಗ್ಬಂಧನ ಮಾಡ್ತೀವಿ. ಕರ್ನಾಟಕ ರಾಜ್ಯಾದ್ಯಂತ ಅಲ್ಲೋಲಕಲ ಮಾಡಲಿಕ್ಕೆ ಮಾರಿಗೆ ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ. ಇವತ್ತು 23ನೇ ತಾರೀಕು ಮತ್ತೊಂದು ಸಲ ಗಾಂಧಿ ಭವನದಲ್ಲಿ ಸಭೆಯನ್ನು ಕರೆದಿದ್ದೀವಿ. ಆ ಸಭೆಯಲ್ಲಿ ಎಲ್ಲ ರಾಜ್ಯದ ನಾಯಕರುಗಳು ಸೇರ್ತಾ ಇದ್ದೀವಿ. ಅದು ಮಾನ್ಯ ಮಾನಸೇಂದ್ರ ಮುನಿಯಪ್ಪಣ್ಣ ಹಿರಿಯರು, ಅವರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಅಧ್ಯಕ್ಷರು, ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಒಟ್ಟಿಗಾಗಿದ್ದೀವಿ. ನಾವೆಲ್ಲರೂ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. 38 ಸಂಘಟನೆಗಳ ಒಗ್ಗಟ್ಟಿನ ಪ್ರದರ್ಶನ ಮೂಲಕ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಮಾಡ್ಕೊಳ್ಬೇಕು. ಒಂದು ವೇಳೆ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿದ್ರೆ ಮುಂದೆ ಆಗುವ ಅನುಭವ ಕಾರಣ ಬರುವಂತ 28 ಚುನಾವಣೆಯಲ್ಲಿ ಮಾದಿಗರು ತಕ್ಕ ಪಾಠ ಕಲಿಸಬೇಕಾಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಸುಮಾರು 35-40 ಸಾವಿರ ರ್ಯಾಲಿಯನ್ನು ಮಾಡಿದ್ದೀವಿ. ನಮ್ಮೆಲ್ಲರೂ ಗೊತ್ತಿದೆ, ತಾವು ಕೂಡ ಅದು ಸುದ್ದಿ ಮಾಡಿದ್ದೀರಿ. ಆ ಒಂದು ಇಡೀ ದಿನ ನಡೆದಂತ ಸಭೆಯಲ್ಲಿ ಸುಮಾರು 5-6 ಗಂಟೆಗೆ ಮುಖ್ಯಮಂತ್ರಿಗಳನ್ನು ಕರೆದು ಸುಮಾರು ನಮ್ಮ ಹತ್ರ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲ ಸ್ವಾಮೀಜಿಗಳು ಕೂಡ ಸಹ ಇದ್ರು. ಮಾದರ ಚೆನ್ನಯ್ಯ ಅವರು, ಸಿದ್ದರಾಜ್ ಅವರು, ಎಲ್ಲ ಸ್ವಾಮೀಜಿಗಳು ನಾವೆಲ್ಲ ಲೀಡರ್ಗಳು ಇದ್ದರು. ನಮಗೆ ಒಂದು ಆತಂಕ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಈಗಾಗಲೇ 56,000 ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿ ತುಂಬಾ ಹೊರಟಿದ್ದಾರೆ ಅಂತಕ್ಕಂಥ ವಿಚಾರ ಇತ್ತು. ಆ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿಸಲಾಗಿದೆ. ಎಲ್ಲ ಮಟ್ಟದಲ್ಲಿ ವಿಧಾದ ರೀತಿಯಲ್ಲಿ ಮಾಡಿದ್ರು. ಅವತ್ತು ಸಿದ್ದರಾಮಯ್ಯನವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣದಿಂದ ನೋಟಿಫಿಕೇಶನ್ ಆಗಿಲ್ಲ. ಆಮೇಲೆ ಯಾವುದೇ ಇಲಾಖೆಯಲ್ಲಿ ಕೂಡ
ಜಸ್ಟ್ ಮಾಹಿತಿ ಕೇಳಿದೀವಿ ಅಷ್ಟೇ, ನೋಟಿಫಿಕೇಶನ್ ಏನಾಗಿಲ್ಲ. ಇದೇ ತಿಂಗಳು 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ತಂದು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ. ಮತ್ತು ಅದರಲ್ಲಿ ಆಗಂತ ಎಲ್ಲ ನೇಮಕಾತಿಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಇನ್ಕ್ಲೂಡ್ ಮಾಡ್ತೀವಿ. ಮತ್ತು ಪ್ರಮೋಷನ್ ಕೂಡ ನಾವು ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋದನ್ನ ಸ್ಪಷ್ಟವಾದವರು ನಮ್ಮ ಎಲ್ಲ ನಾಯಕರು ತಿಳಿಸಿದ್ದಾರೆ. ಇದಾದ ಮೇಲೆ ಸುಮಾರು 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದ ಜಾಗದಲ್ಲಿ ದಿನೇಶ್ ಗುಂಡೂರಾವ್ ಅವರು, ಕೆ ಎಚ್ ಮುನಿಯಪ್ಪನವರು, ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಎಲ್ಲರೂ 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಅಂತಕ್ಕಂಥ ವಿಚಾರ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಿನ್ನೆ ಆ ವಿಚಾರಕ್ಕೆ ನಾವು ಮತ್ತೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ವಿ. ಚೀಫ್ ಸೆಕ್ರೆಟರಿ ಕೂಡ ಅದನ್ನೇ ಹೇಳಿದ್ದಾರೆ, ನೋಟಿಫಿಕೇಶನ್ ಆಗಿಲ್ಲ, 27ನೇ ತಾರೀಕು ಆದ್ಮೇಲೆ ಅದಾಗುದು ಅಂತ ಹೇಳಿದ್ದಾರೆ. ಅದಾದ್ಮೇಲೆ DPS ಸೆಕ್ರೆಟರಿ ಕೂಡ ಮಾತಾಡಿದ್ವಿ. ಅವರು ಕೂಡ 27 ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ತದೆ, ಅದುವರೆಗೂ ಯಾರು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವು ಸದ್ಯಕ್ಕೆ ಈ ಒಂದು ಧರಣಿ ಸತ್ಯಾಗ್ರಹ ಬೇರೆ ಬೇರೆ ತರ ಮಾಡ್ತಕ್ಕಂಥ ಎಲ್ಲ ಹೋರಾಟವನ್ನು 27ರವರೆಗೂ ನಾವು ಪೋಸ್ಟ್ಪೋನ್ ಮಾಡಿದ್ವಿ. 27ನೇ ತಾರೀಕು ಸರ್ಕಾರ ಮಾಡಲೇಬೇಕು. 27ನೇ ತಾರೀಕು ಸರ್ಕಾರ ಏನನ್ನ ಮಾಡೋದೇನನ್ನ ಮತ್ತೆ ಲೇಟ್ ಮಾಡೋದು ಮಾಡೋದನ್ನ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋಕ್ಕೆ ಮತ್ತೆ ನಾವು ರೆಡಿ ಹಾಕಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ನಮ್ಮ ಎಲ್ಲಾ ತಾಲೂಕು ಜಿಲ್ಲಾ ಮಟ್ಟದ ಕಾರ್ಯಕರ್ತರು, ರಾಜ್ಯ ಮಟ್ಟದ ಕಾರ್ಯಕರ್ತರು, ವಿವಿಧ ಸಂಘಟನೆಯಿಂದ ಮಾಡ್ತಕ್ಕಂಥವ್ರು ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರ್ದು. ಆಮೇಲೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಇದಕ್ಕೂ ಕೂಡ ಮಿಸ್ಗೈಡ್ ಆಗ್ದಿರ ಸರ್ಕಾರ ಮಾತು ಕೊಟ್ಟರಿಂದ ಸರ್ಕಾರ ಮಾಡೋವರೆಗೂ 27ರವರೆಗೂ ನಾವು ಕಾಯೋಣ ಅಂತಕ್ಕಂಥ ಮಾತನ್ನ ರಾಜ್ಯದ ಎಲ್ಲ ಮಾದಿಗೆ ಮತ್ತು ಉಪಜಾತಿಗಳಿಗೆ ನಾವು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ಅದೇ ತರ ಇವತ್ತು ನಮ್ಮನೆ ಭವಿಷ್ಯ ಕೂಡ ಇದಕ್ಕೆ ವಿರುದ್ಧವಾಗಿ ಮಾಡಬಾರ್ದು. ಯಾಕಂದ್ರೆ ಇದು ರಿಸರ್ವೇಶನ್ ನಾವೆಲ್ಲ ಒಗ್ಗಟ್ಟಾಗಿ ತಿರ್ಗ ಖಾಸಗಿ ಕೇಂದ್ರದಲ್ಲಿ ಮೀಸಲಾತಿ ಮತ್ತೆ ವಿಧಿ ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲವೆಲ್ಲ ಬೆನಿಫಿಟ್ ತಗೊಳಕ್ಕೆ STBTSPದು ಭೂಮಿ ಹೋರಾಟ ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ನಾವು ಮಾಡ್ಬೇಕಾಗ್ತದೆ. ಅದರಿಂದ ನಾವು ಯಾರಿಗೂ ಕೂಡ ವಿರೋಧ ಮಾಡಿಲ್ಲ, ಇದುವರೆಗೂ ಕೂಡ ನೀವುಗಳು ಕೂಡ ಅದನ್ನ ಮಾಡಬಾರ್ದು, ಸಹಕರಿಸಬೇಕು. ಯಾಕೆ ಎಲ್ಲರಿಗೂ ಕೂಡ ಇದರಿಂದ ಅನುಕೂಲ ಆಗ್ತದೆ ಹೊರತು ಅನಾನುಕೂಲ ಯಾರಿಗೂ ಆಗಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಅಂತ ನಮ್ಮ ಇಡೀ ಕರ್ನಾಟಕದ ಮಾದಿಗೆ ಮತ್ತು ಉಪಜಾತಿ ಜನ ಸಮುದಾಯಗಳು 27 ಸರ್ಕಾರದ ತೀರ್ಮಾನ ಆಗೋವರೆಗೂ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಕಳಕಳಿ ಮನವಿ.